ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬೆಲ್ಲದ ಬಗ್ಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಅದೇನಪ್ಪ ಎಂದರೆ, ನಾನು ಮೊನ್ನೆ ಅಂಗಡಿಯಿಂದ ಬೆಲ್ಲ ತಗೊಂಬಂದಿದ್ದೆ. ಅದು ತುಂಬ ಗಟ್ಟಿಯಾಗಿದೆ. ಅದನ್ನು ಎಷ್ಟು ಒಡೆದರೂ ಗಟ್ಟಿಯಾದ ಬೆಲ್ಲ ಒಡೆಯುವುದೇ ಇಲ್ಲ, ತುಂಡಾಗುವುದೇ ಇಲ್ಲ. ಈ ಥರ ಆದರೆ ಕೆಲವರಿಗೆ ತುಂಬ ತೊಂದರೆಯಾಗುತ್ತದೆ. ಕೆಲಸಕ್ಕೆ ಹೋಗುವವರು ಅರ್ಜೆಂಟ್ ಕೆಲಸ ಮಾಡಿ ಕೆಲಸಕ್ಕೆ ಹೋಗುವ ಅಂತ ಅಡುಗೆ ಮಾಡಿ ಕೆಲಸಕ್ಕೆ ಹೋಗುವ ಅಂತ ಯೋಚನೆ ಮಾಡುತ್ತಾ ಇರುತ್ತಾರೆ. ಆಗ ಈ ಬೆಲ್ಲ ತುಂಡಾಗದಿದ್ದರೆ ಎಂತ ಮಾಡೋದು? ಇದರಲ್ಲೇ ಅರ್ಧ ಗಂಟೆ ಟೈಮ್ ಪಾಸಾಗಿ ಹೋಗುತ್ತದೆ. ಹಾಗಾಗಿ ನಾನು ನಿಮಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಅದೇನೆಂದರೆ, ನಿಮ್ಮೆಲ್ಲರ ಮನೆಯಲ್ಲಿ ಮೈಕ್ರೋ ಓವನ್ ಇರಬಹುದು. ಹಾಗಾಗಿ ಇದನ್ನು ಅದರೊಳಗೆ 30 ಸೆಕೆಂಡ್ ಇಡಬೇಕು. 30 ಸೆಕೆಂಡ್ ಯಾವುದರಲ್ಲಿ ಇಡಬೇಕು ಅಂದರೆ, ನೀವು ಇಂಥ ಒಂದು ಬೌಲ್ ತೆಗೆದುಕೊಳ್ಳಬೇಕು. ಈ ಬೌಲಲ್ಲಿ ಇಟ್ಟು 30 ಸೆಕೆಂಡ್ ಇಡಬೇಕು. 30 ಸೆಕೆಂಡ್ ಮಾತ್ರ ಇಡಬೇಕು. ನೀವು ಒಂದು ಮಿನಿಟ್ ಎಲ್ಲ ಇಡಬಾರದು, ನೀರಾಗಿ ಹೋಗುತ್ತದೆ. ನಾನು ಹೇಳಿದ ಹಾಗೆ 30 ಸೆಕೆಂಡ್ ಮಾತ್ರ ಇಡಿ. ಮೈಕ್ರೋ ಓವನ್ನಲ್ಲಿ ಗಟ್ಟಿ ಬೆಲ್ಲವನ್ನು ಇಟ್ಟಿದ್ದೇನೆ ನೋಡಿ, ಕಾಣುತ್ತಿದೆಯಲ್ಲ. ಈಗ ಇದನ್ನು 30 ಸೆಕೆಂಡಿಗೆ ಇಟ್ಟುಕೊಳ್ಳುವ. ನೋಡಿ, 30 ಸೆಕೆಂಡ್ ಆನ್ ಆಯ್ತು. ಈಗ ಈಗ ಮೈಕ್ರೋ ಓವನಿಂದ ಹೊರಗೆ ತೆಗೆದಿದೆ ನೋಡಿ. 30 ಸೆಕೆಂಡ್ ಮೈಕ್ರೋ ಓವನಲ್ಲಿ ಇಟ್ಟು ಗಟ್ಟಿ ಬೆಲ್ಲ ಇದು. ಈಗ ಪೆರೆಸಿ ನೋಡಿ, ಹೀಗೆ ಬರುತ್ತದೆ. ಕಾಣುತ್ತಿದೆ ಅಲ್ಲ ಫ್ರೆಂಡ್ಸ್? ನೋಡಿ, ತುಂಡಾಗಿ ಸಹ ಹೋಯಿತು. ಹೀಗೆ ಮಾಡಿ. ಇಲ್ಲರೆ ಗಟ್ಟಿ ಬೆಲ್ಲ ಬಂದರೆ ಅದನ್ನು ತುಂಡು ಮಾಡೋದು ಎಲ್ಲ ಭಾರಿ ಕಷ್ಟ ಉಂಟು. ಕೆಲವು ಸರಿ ಮೆತ್ತಗಿರುತ್ತದೆ, ಕೆಲವು ಸರಿ ಗಟ್ಟಿಯಾಗುತ್ತದೆ. ನೋಡಿ, ಎಷ್ಟು ಬೇಗ ಪುಡಿಯಾಗಿ ಹೋಯ್ತು ನೋಡಿ. ಈ ರೀತಿ ನೀವು ಮಾಡಿಕೊಳ್ಳುತ್ತೀರಾ ಎಂದು ತಿಳಿದಿದ್ದೇನೆ. ಇದು ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ.